ಇನ್ನು ಬಿರು ಬಿಸಿಲಿನ ನಡುವೆಯೂ ಬಿರು ಬಿಸಿಲಿನಿಂದ ಇಳಿ ಸಂಜೆಯಾದರೂ ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇದ್ದಂತಹ ಫೈಟ್ ಏನಿದೆ ಅದು ಜಗ್ಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಮಧ್ಯಾಹ್ನ ಮಾತಿನ ಜಟಾಪಟಿ ನಡೆಯಿತು, ಸಂಜೆ ಚಪ್ಪಲಿಯ ಪ್ರದರ್ಶನ ಆಗಿದೆ. ಹರಿಹರ ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡ್ತಾ ಇದ್ದಂತಹ ವೇದಿಕೆಗೆ ನುಗ್ಗೋದಕ್ಕೆ ವಚನಾನಂದ ಶ್ರೀಗಳ ಬೆಂಬಲಿಗರು ಯತ್ನಿಸಿದ್ದಾರೆ. ಪಂಚಮಸಾಲಿ ಮುಖಂಡ ಮಲ್ಲಿಕಾರ್ಜುನ್ ಅವರ ಮಾತಿನ ಸಂದರ್ಭದಲ್ಲಿ ವೇದಿಕೆಗೆ ನುಗ್ಗೋದಕ್ಕೆ ಮುಂದಾಗ್ತಾರೆ. ಮಾಜಿ ಶಾಸಕ ಶಿವಶಂಕರ್ ಹಾಗೆ ಅರುಣ್ ಕುಮಾರ್ ವೇದಿಕೆಗೆ ನುಗ್ತಾ ಇದ್ದಂತಹ ಟೈಮ್ನಲ್ಲಿ ಅಲ್ಲಿದ್ದಂತಹ ಪೊಲೀಸರು ಅವರನ್ನ ತಡೆಯುವಂತಹ ಕೆಲಸವನ್ನ ಮಾಡಿದ್ರು. ಈ ವೇಳೆ ವೇದಿಕೆಯ ಮೇಲೆ ಕುಳಿತವರಿಗೆ ಚಪ್ಪಲಿಯ ಪ್ರದರ್ಶನ ಆಗಿದೆ. ಬೆಳಗ್ಗಿನಿಂದಾನು ಹೈ ಡ್ರಾಮಾಗೆ ಸಾಕ್ಷಿಯಾಗಿದೆ ಹರಿಹರ ಪಂಚಮಸಾಲಿ ಮಠ. ಒಂದ ಕಡೆಗೆ ಶ್ರೀಗಳ ಬೆಂಬಲಿಗರು, ಮತ್ತೊಂದು ಕಡೆಗೆ ಟ್ರಸ್ಟಿಗಳ ಕಾರ್ಯಕ್ರಮ, ಲೆಕ್ಕ ಕೊಡುವಂತಹ ಕಾರ್ಯಕ್ರಮ. ಈ ಮಧ್ಯೆ ಬೆಳಗ್ಗಿನಿಂದಾನು ಪದೇ ಪದೇ ಎರಡೂ ಗುಂಪುಗಳ ನಡುವೆ ವಾಗ್ವಾದ, ಗಲಾಟೆಗಳು ನಡೆದಿದೆ. ಸನ್ಮಾನ್ಯ ಅರುಣ್ ಕುಮಾರಣ್ಣ, ಅರುಣಣ್ಣರೇ, ದಯವಿಟ್ಟು ಇದು ಗದ್ದ ಬೆಳವಣಿಗೆ ಎಲ್ಲ ಒಳ್ಳೇದಲ್ಲಣ್ಣ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಮಾಜ ಒಂದು ಒಗ್ಗಟ್ಟಾಗಿ ಹೋಗಕ್ಕಂತ ಯಾವುದೇ ರಾಜಕಾರಣಿಗಳು ಕೂಡ ಇವತ್ತು ಮುಂದಿನ ದಿನದಲ್ಲಿ ಸನ್ಮಾನ್ಯ ಯಾವುದೇ ರಾಜಕಾರಣಿಗಳು ಕೂಡ ಇವತ್ತು ಮುಂದಿನ ದಿನದಲ್ಲಿ ಸನ್ಮಾನ್ಯ ಯಾವುದೇ ರಾಜಕಾರಣಿಗಳು ಕೂಡ ಇವತ್ತು ಮುಂದಿನ ದಿನದಲ್ಲಿ ಸನ್ಮಾನ್ಯ ಅರುಣ್ ಕುಮಾರಣ್ಣ, ಅರುಣಣ್ಣರೇ, ದಯವಿಟ್ಟು ಇದು ಗದ್ದ ಬೆಳವಣಿಗೆ ಎಲ್ಲ ಒಳ್ಳೇದಲ್ಲಣ್ಣ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಮಾಜ ಒಂದು ಒಗ್ಗಟ್ಟಾಗಿ ಹೋಗ. ಸನ್ಮಾನ್ಯ ಅರುಣ್ ಕುಮಾರಣ್ಣ, ಸನ್ಮಾನ್ಯ ಅರುಣ್ ಕುಮಾರಣ್ಣ, ಅರುಣಣ್ಣರೇ, ದಯವಿಟ್ಟು ಇದು ಗದ್ದ ಬೆಳವಣಿಗೆ ಎಲ್ಲ ಒಳ್ಳೇದಲ್ಲಣ್ಣ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಮಾಜ ಒಂದು ಒಗ್ಗಟ್ಟಾಗಿ ಹೋಗೋಣ. ಅದೇ ರೀತಿ ಇವತ್ತಿನ ದಿವಸ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಯಾವುದೇ ರಾಜಕಾರಣಿಗಳು ಕೂಡ ಇವತ್ತು ಮುಂದಿನ ದಿನದಲ್ಲಿ ಸನ್ಮಾನ್ಯ ವೇದಿಕೆಗೆ ಈ ಒಂದು ಹರ ಟ್ರಸ್ಟ್ನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ, ಇಲ್ಲಿವರೆಗೂ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಅವರು ಕೂಡ ಇಲ್ಲಿವರೆಗೂ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟಿದೆ. ಆದರೆ ಇಂದು ನನ್ನ ವೈಯಕ್ತಿಕ ಆಗ್ರಹ, ಈ ಒಂದು ಪೀಠದಿಂದ ಅವರು ಹೊರಗಡೆ ಹೋಗಬೇಕು ಅಂತ ಹೇಳ್ಕೊಂಡು ನೀವು ರಾಜೀನಾಮೆ ಕೊಡಲೇಬೇಕು, ಪೀಠದಲ್ಲಿ ಮುಂದುವರಿಬಾರದು ಅನ್ನಂತ ವಿಚಾರವನ್ನು ಕೂಡ ನಾ ಇವತ್ತಿನ ದಿವಸ ಅವ್ರಿಗೂ ಕೂಡ ಆಗ್ರಹ ಮಾಡ್ತೇನೆ. ನನ್ನ ಎಲ್ಲ ಮಾತುಗಳನ್ನ ತಾವು ಸಮಾಧಾನದಿಂದ ಕೇಳಿದ್ರೆ ಆದ್ರೆ ನಾವು ನಮ್ಮ ಜೊತೆಗೆ ಇದೆ.
ನಾವು ಮನುಷ್ಯರ ಇಲ್ಲಿ ಒಂದು ದಿನ ಆಯ್ತು, ದಿನ ಇದೇ ಕಥೆ ಆಗಿದೆ ನಮ್ಗೆ, ಬೇರೆ ಕೆಲಸ ಇಲ್ಲ ನಮ್ಗೆ. ದಯವಿಟ್ಟು ಎಲ್ಲ ತಿಳಿದಾಗಿರಿ, ಎಲ್ಲರೂ ನಮ್ಮ ತಂದೆ ವಯಸ್ಸಿನವರಿದ್ದೀರಿ, ದಯವಿಟ್ಟು ಗಮನಿಸಿ. ಇಲಾಖೆ ಬಗ್ಗೆ ನಿಮಗೂ ಗೌರವ ಇರಲಿ. ನಿಮ್ಮ ಮಕ್ಕಳು, ನಿಮ್ಮ ರಿಲೇಷನ್ ಕೂಡ ಪೊಲೀಸ್ ಇರಬಹುದು. ಏನೇ ಓಪನ್ ಏನಾದ್ರು ಸಣ್ಣ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗುತ್ತೆ. ದಯವಿಟ್ಟು ಹೇಳ್ತೀನಿ, ಸಮಾಜ ಬಗ್ಗೆ ನನಗೂ ಕಳಕಳಿ ಇದೆ, ನಾನು ಸಮಾಜದವನೇ. ಈ ತರ ಎಲ್ಲ ಹಾದಿ ಬೀದಲ್ಲಿ ಚರ್ಚೆ ಮಾಡೋದು ನಾನು ಇಷ್ಟಪಡೋದಿಲ್ಲ. ನಿಮ್ದು ಏನಾದ್ರು ನಾ ಕೊಡೆ ನಿಂತು ಬಗೆಹರಿಸ್ಕೊಳ್ಳಿ ದಯವಿಟ್ಟು. ಈ ತರ ಎಲ್ಲ ಅವ್ರೊಂದು ಮಾತಾಡೋದು ನೀವು ಚೆನ್ನಾಗಿದೆ, ಇದು ಇಡೀ ರಾಜ್ಯದವರೇ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಒಂದು ಮನವಿ, ಆ ತರ ಮಾತಾಡಬೇಡಿ ಪ್ಲೀಸ್. ಇಲ್ಲಿ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟಿದ್ದೀವಿ ನಮ್ಗೆ ಗೊತ್ತು. ನೀವು ನಿಮ್ದೇ ಕರೆ ಹೇಳೋದು, ಅವ್ರು ಯಾವುದೇ ಕರೆ, ಪೊಲೀಸರು ಸಾಯ್ಬೇಕಾ ಇಲ್ಲಿ? ನಾವು ಜೀವ ದೊಡ್ಡ ಮಟ್ಟದ ಗಲಾಟೆ, ದೊಡ್ಡ ಮಟ್ಟದ ಹೈಡ್ರಾಮಾ ಎರಡೂ ಕಡೆಯವರಿಂದ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಬೆಳಗ್ಗಿನಿಂದಾನೂ ಇದೇ ರೀತಿಯಾದಂತಹ ಕಾದಾಟ ನಡೀತಾನೆ ಇದೆ. ಎರಡೂ ಕಡೆಯವರಿಂದ ಒಂದು ಕಡೆಯಲ್ಲಿ ವೇದಿಕೆ ಕಾರ್ಯಕ್ರಮ, ಅಲ್ಲಿ ಟ್ರಸ್ಟಿಗಳು ಹಾಗೆಯೇ ಮಠದ ಕೆಲ ಭಕ್ತರು ಒಂದು ಗುಂಪು, ಆ ಟ್ರಸ್ಟಿಗಳನ್ನ ನಂಬುವಂತಹ ಗುಂಪು ಇವತ್ತಿನ ಲೆಕ್ಕ ಕೊಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮಠದ ಆವರಣದಲ್ಲೇ ಆ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ವೇದಿಕೆಯಲ್ಲಿ ಹಾವೇರಿ ಪಂಚಮಸಾಲಿ ಮುಖಂಡ ಮಲ್ಲಿಕಾರ್ಜುನ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ರಾಣಿಬೆನ್ನೂರು ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ನೀನು ಸ್ವಾಮೀಜಿ ಪರವಾಗಿ ನಿಂತ್ರೆ ರಾಜಕೀಯವಾಗಿ ಬೆಳೆಯೋದಕ್ಕಾಗಲ್ಲ, ಸಮಾಜವನ್ನ ಎದುರು ಹಾಕೊಂಡು ಕಳೆದ ಬಾರಿ ಸೋತಿದೆಯಾ ಅನ್ನುವಂಥ ಮಾತುಗಳನ್ನ ಆಡ್ಬಿಡ್ತಾರೆ. ಅಷ್ಟಾಗ್ತಾ ಇದ್ದ ಹಾಗೆ ಅರುಣ್ ಕುಮಾರ್ ಪೂಜಾರ್ ಹಾಗೆ ಅವರ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟುತ್ತೆ. ಏಕಾಏಕಿಯಲ್ಲಿ ವೇದಿಕೆ ಮೇಲೆ ನುಗ್ಗುವಂತಹ ಪ್ರಯತ್ನ ಆಗುತ್ತೆ. ಚಪ್ಪಲಿಗಳನ್ನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಚಪ್ಪಲಿಗಳನ್ನ ಪ್ರದರ್ಶನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.